ಸುಮ್ಮನೆ ಯಾವುದೋ ಸೀನ್ ಬಂತು, ಮೈಯೆಲ್ಲ ಜುಮ್ ಅಂತು, ನರಗಳೆಲ್ಲ ಎದ್ಬಿಟ್ಟೋ, ಕೂದಲುಗಳೆಲ್ಲ ಎದ್ಬಿಟ್ಟೋ, ಗೂಸ್ ಪಂಪ್ ಸಿಕ್ತು. ನಾವೆಲ್ಲ ಎಷ್ಟು ಫ್ಯಾನ್ಸ್ಗಳು ಎಷ್ಟು ವರ್ಷದಿಂದ ಕಾಯ್ತಿದ್ದೋ ಗೊತ್ತಾ, ಟಾಕ್ಸಿಕ್ ಅಪ್ಡೇಟ್ ಏನಾದರೂ ಕೊಡಲಿ ಅಂತ. ಸೊ ಫೈನಲಿ ನಮ್ಮ ಬಾಸು ಬರ್ತಡೆಗೆ ನಮ್ಮೆಲ್ರಿಗೂ ಕೂಡ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ಒಂದು ಗ್ಲಿಮ್ಸೇ ಕೊಟ್ಟುಬಿಟ್ಟಿದ್ದಾರೆ. ಸೊ ಫಸ್ಟು ಆ ಒಂದು ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸನ್ನು ನೋಡೋಣ, ಅದಾದಮೇಲೆ ಮಿಕ್ಕಿದ್ದು ಮಾತಾಡೋದು ತುಂಬ ಇದೆ, ಮಾತಾಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಬರ್ತ್ಡೇ ಪೀಕ್ ಅಂದ್ಬಿಟ್ಟು ಹಾಕಿದ್ದಾರೆ. ಸೊ ಬನ್ನಿ ಫಸ್ಟು ಪ್ಲೇ ಮಾಡೋಣ. ಓಕೆ, KVN ಪ್ರೊಡಕ್ಷನ್ಸ್ ಕಾರ್ ಬಂತು, ಮಾನ್ಸ್ಟರ್ ಮೈಂಡು, ಬಾಸ್ ಎಂಟ್ರಿ. ಎಸ್, ವಾವ್, ಸ್ವ್ಯಾಗ್ ನೋಡಿ ಗೈಸ್, ಅದು ಬೀಟ್ ಚೆನ್ನಾಗಿದೆ. ಇದು ಹಿಂದೆಗಡೆ ಬರ್ತಾರೆ ಮ್ಯೂಸಿಕ್ಕು. ಕ್ರೇಜಿ ಗೈಸ್. ಓ ಕನ್ಫರ್ಮ್ ಇದು ಪಕ್ಕಾ ಪ್ಯಾನ್ ವರ್ಡ್ ಮೂವಿ. ಇದು ಈ ಲೆವೆಲ್ಗೆ ಈ ಸ್ಟೈಲಿಶ್ ಲುಕ್ಕಲ್ಲಿ ಬಂದಿದ್ದಾರೆ ಬಾಸ್ ಅಂತಂದರೆ ಪಕ್ಕಾ ಪ್ಯಾನ್ ವರ್ಡ್ ಮೂವಿ. ಅಲ್ಲಿ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಇನ್ಮೇಲೆ ನಮ್ಮ ಬಾಸ್ ಇರ್ತಾರೆ, ಕನ್ಫರ್ಮ್ ಆಗೋಯ್ತು ಇವಾಗ. ಓ ಹ್ಯಾಪಿ ಬರ್ತ್ಡೇ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್. ಎಸ್, ನನಗಿಲ್ಲಿ ಒಂದು ಸರ್ಪ್ರೈಸ್ ಅನಿಸಿದ್ದು, ಬಾಸ್ ಇಷ್ಟು ರೊಮ್ಯಾಂಟಿಕ್ಕಾಗಿ ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಐ ಥಿಂಕ್ ಸೂಪರಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಗ್ಲಿಮ್ಸನ್ನು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಇಲ್ಲಿ ಕಂಪ್ಲೀಟ್ಲಿ ಯಶ್ ಅವರು ಯಾಕೆ ಇಷ್ಟು ವರ್ಷ ತಗೊಂಡ್ರು, ಏನು ಕತೆ ಅಂತ. ಇಲ್ಲಿ ಒಂದು ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, ನಾನು ಯಶ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಯಶ್ ಅವ್ರು ಹೆಂಗೆ ಅಂತಂದರೆ ಕೇವಲ ಆ್ಯಕ್ಟ್ರ್ ಅಂತಲ್ಲ, ಇಲ್ಲಿ ನೋಡೋರು, ಸಿನಿಮಾ ನೋಡೋಕೆ ಬರೋರು ನಿಮ್ಮ ಅವ್ರ ಸಿನಿಮಾನ ಹೆಂಗೆ ನೋಡ್ತಾರೆ, ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದೆಲ್ಲ ನೀಟಾಗಿ ಆವಾಗಲೇ ಜಮಾನದಲ್ಲೇ ಇದನ್ನು ಅರ್ಥ ಮಾಡ್ಕೊಬಿಟ್ಟವ್ರೆ ಆಯಿತಾ ನಮ್ಮ ಬಾಸು. ಅದಕ್ಕೋಸ್ಕರ ಆಡಿಯನ್ಸ್ಗಳಿಗೆ ಏನು ಬೇಕು ಗೈಸ್, ಅದ್ರ ಮೇಲೆ ವರ್ಕ್ ಮಾಡೋದು. ಅವ್ರಿಗೆ ಏನು ಗೂಸ್ ಪಂಪ್ ಸಿಗುತ್ತೆ, ಯಾವುದ್ರಲ್ಲಿ ಸಿಗುತ್ತೆ, ಏನು ಮಾಡೋದ್ರಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಯಶ್ ಅವ್ರಿಗೆ. ಅದನ್ನು ಪರ್ಫೆಕ್ಟಾಗಿ ಅವರು ಔಟ್ಪುಟ್ನ ಇಲ್ಲಿ ಕೊಡ್ತಾರೆ ನಮಗೆ ಸಿನಿಮಾಗಳಲ್ಲಿ. ಇದು ನಾನು ಯಶ್ ಫ್ಯಾನ್ ಆಗಿ ಸಿನಿಮಾಗಳು ನೋಡ್ಕೊಂಡು ಬಂದಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಈ ಒಂದು ಸ್ವ್ಯಾಗ್ಗಳಲ್ಲಿ ನೀವು ನೋಡ್ಬೋದು, ಆ ಒಂದು ಸ್ಟೈಲು ಸ್ವ್ಯಾಗ್ ಏನಿದೆ ಇದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದೆ, ಎದ್ದು ಕಾಣಿಸ್ತಾ ಇದೆ. ನೀವು ನೋಡಿ, ಅದೊಂದು ಸಿಗರೇಟ್ ಎತ್ತೋದಾಗ್ಬೋದು ಅಥವಾ ಏನೇ ಒಂದು ವಾಕ್ ಮಾಡೋದಾಗ್ಬೋದು. ಇಲ್ಲಿ ನೋಡಿ, ಇವಾಗ ನಾನು ನಿಮ್ಗೊಂದು ಶಾರ್ಟ್ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ಒಂದು ಮೂಮೆಂಟ್ ಅಷ್ಟೇ, ಒಂದೇ ಒಂದು ಮೂಮೆಂಟ್. ಎಲ್ಲಪ್ಪ ಅದು ಇದು ಹಿಂದಕ್ಕೆ ಹೊಂಟೋಗುತ್ತೆ ನೋಡಿ. ಇದಾದಮೇಲೆ ನೋಡಿ ಇದೊಂದು, ಮತ್ತು ಇದು ನೋಡಿ, ಇದು ಸುಮ್ಮನೆ ನಡ್ಕೊ ಹೋಯ್ತಾ ಇರೋದು. ಬಟ್ ಆ ಕ್ಯಾರೆಕ್ಟ್ರು ಯಾವ ಥರ ಕಾಣಿಸ್ತದೆ ಅದಂಗೆ ಕಾಣಿಸ್ಬೇಕು ಅಂತಂದರೆ ಇನ್ವಾಲ್ವ್ಮೆಂಟ್ ತುಂಬ ಮುಖ್ಯ. ಯಶ್ ಅವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಆ ಒಂದು ಇನ್ವಾಲ್ವ್ಮೆಂಟು, ಕ್ಯಾರೆಕ್ಟ್ರಲ್ಲಿ ಆಗೋ ಇನ್ವಾಲ್ವ್ಮೆಂಟು ನೋಡಿ, ಆ ಕಣ್ಣಲ್ಲೇ ಇಂಟೆನ್ಸಿಟಿ ಕಾಣಿಸ್ತಾ ಇದೆ. ಇಷ್ಟು ಜನ ಏನೇನೋ ಮೋಜು ಮಸ್ತಿ ಮಾಡ್ತಾವ್ರೆ, ಇದ್ರ ಮಧ್ಯೆ ಇನ್ನೊಬ್ಬರು ಟಾಕ್ಸಿಕ್ ಎಂಟ್ರಿ ಆಗ್ತಾರದು ನೋಡಿದ್ರೆ ಸೆಕ್ಸಿ ಆಗಿದೆ ನನಗನ್ಸೋ ಪ್ರಕಾರ. ಆ್ಯಂಡ್ ಈ ಶಾರ್ಟ್ ಅಂತೂ ಲಿಟ್ರಲಿ ನನಗೆ ಗೂಸ್ ಪಂಪ್ಸ್ ಕೊಡ್ತಾಯಿದೆ. ಇಲ್ಲಿ ಒಂದು ಮ್ಯೂಸಿಕ್ ಇದೆ, ನಾನು ನಿಮ್ಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾನು ನಿಮ್ಗೆ ಇಷ್ಟಪಡಿಸ್ತೀನಿ ನೋಡಿ. ಈ ಒಂದು ಮ್ಯೂಸಿಕ್ ಬರುತ್ತೆ ಈಗ ಅಂತ ಬರುತ್ತಲ್ಲ ನೋಡಿ. ಈಗ ಇನ್ನೊಂದು ಬೀಟ್ ಬರುತ್ತೆ ಅಂತ. ನಾನು ಇದೇ ಗೈಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಇನ್ನೇನು ಎಕ್ಸ್ಟ್ರಾ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಈ ಸ್ಟೈಲಿಶ್ ಒಂದು ಇದನ್ನ ಎಂಟ್ರಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಸೊ ಫೈನಲಿ ಬಾಸ್ ಇದನ್ನು ಕಂಪ್ಲೀಟ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಡಬಲ್ ತ್ರಿಬಲ್ ಅಷ್ಟು ಮಾಡಿ ಕಳಿಸ್ಬಿಟ್ಟವ್ರೆ ಗ್ಲಿಮ್ಸಲ್ಲಿ. 100% ಇದು ಪ್ಯಾನ್ ವರ್ಡ್ ಮೂವಿ. ಸುಮ್ಮನೆ ಯಾವುದೋ ಸೀನ್ ಬಂತು, ಮೈಯೆಲ್ಲ ಜುಮ್ ಅಂತು, ನರಗಳೆಲ್ಲ ಎದ್ಬಿಟ್ಟೋ, ಕೂದಲುಗಳೆಲ್ಲ ಎದ್ಬಿಟ್ಟೋ, ಗೂಸ್ ಪಂಪ್ ಸಿಕ್ತು ಗಾಯ್ಸ್. ಲಿಟ್ರಲಿ ಇವಾಗಲೂ KGF ತೆಗೆದು ನೋಡಿ, ಈಗಲೂ ಅದೇ ಗೂಸ್ ಪಂಪ್ಸು. ನಾನು ಸುಮ್ಮನೆ ಹಿಂಗೆ ಸಿಸ್ಟಮಲ್ಲಿ ಐಪ್ಯಾಡಲ್ಲಿ ನೋಡ್ತಾ ಇದ್ರು ಗೂಸ್ ಪಂಪ್ಸ್ ಬರುತ್ತೆ.
ನನ್ನ ಹಂಗಿರ್ಬೇಕು ನನಗೆ ಸಿನಿಮಾ ಅಂತಂದರೆ. ಸುಮ್ಮನೆ ಈಗ ಏನೋ ಗೂಸ್ ಬಂಪ್ಸು ಅದರಲ್ಲಿ ಸಿಕ್ತಂತೆ, ಇದರಲ್ಲಿ 1 ಸೆಕೆಂಡ್, ಈಗ 1 ಸೆಕೆಂಡಲ್ಲಿ ಸಿಕ್ತಂತೆ, 2 ಸೆಕೆಂಡಲ್ಲಿ. ಇಲ್ಲ ಗೈಸ್, ಆ ಗೂಸ್ ಬಂಪ್ಸ್ ಬರಬೇಕು ಅಂತಂದರೆ ಈ ಥರ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಆಯಿತಾ? ಸೊ ಅದನ್ನು ಖಂಡಿತವಾಗ್ಲೂ 100% ಯಶ್ ಅವರು ಅದನ್ನ ಫುಲ್ಫಿಲ್ ಮಾಡ್ತಾರೆ. ಟಾಕ್ಸಿಕ್ ರಿಲೀಸ್ ದಿನ ಹೋಗಿ ಸಿನಿಮಾ ನೋಡಿ, ಎಂಜಾಯ್ ಮಾಡಿ. 100% ನಿಮ್ಮ ಗೂಸ್ ಬಂಪ್ಸ್, ರಿಯಲ್ ಗೂಸ್ ಬಂಪ್ಸ್ ಏನು ಅಂತ ತೋರಿಸ್ತಾರೆ. ಆ್ಯಂಡ್ ರಿಯಲ್ ಗ್ಯಾಂಗ್ಸ್ಟರ್, ರಿಯಲ್ ಡಾನು ಈಗ ಎಂಟ್ರಿ ಆಗಿದೆ, ಆಯಿತಾ? ಇಲ್ಲಿವರೆಗೂ ಏನೇ ನೋಡ್ತಾ ಇದ್ರಿ ಅದೆಲ್ಲ ಸುಮ್ಮನೆ ಹೇಳೋದು ಅದು ಇದು ಅಷ್ಟೇ. ಇವಾಗ ಇದೇನು ನೋಡ್ತೀರಾ ಇದು ಕಂಪ್ಲೀಟ್ಲಿ ಸ್ವ್ಯಾಗ್ ಬೇರೆ ಲೆವೆಲ್. ಇದು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೈತಲ್ಲ, ಬೇರೆ ಲೆವೆಲು. ಆಮೇಲೆ ಇದರಲ್ಲಿ ಏನೂ ತಪ್ಪೇ ಇಲ್ಲ, ತಪ್ಪು ಹುಡ್ಕೋಕೆ ಹೋಗ್ಬಿಡಿ ಯಾರ್ಯಾದರೂ ಅಷ್ಟೇ. ಇಲ್ಲೇನಾದ್ರು ಮಿಸ್ಟೇಕ್ ಇದೆಯಾ, ಏನಾದರೂ ತಪ್ಪಿದೆಯಾ, ಸುಮ್ಮನೆ ಕಾಲಿಡಿಯೋಣ, ಅದು ಮಾಡೋಣ ಇದು ಮಾಡೋಣ, ಏನೂ ಬೇಡ ಗೈಸ್. ಎಲ್ಲ ನೆಟ್ವಾಗೈತೆ, ಏನು ಮಿಸ್ಟೇಕ್ಸೇ ಇಲ್ಲ ಇದರಲ್ಲಿ. ಹಂಗೂ ಹುಡುಕ್ತಾರೆ ಕೆಲವರು. ಏನು ಹುಡುಕಿದ್ರೆ ಅದನ್ನು ಹೇಳ್ಬಿಡ್ತೀನಿ ತಡ್ರಿ. ಏನು ಹುಡುಕ್ತಾರೆ ಇಲ್ಲಿ, ಅಂಥದ್ದು ಏನು ಹುಡುಕ್ಬೋದು? ಇಲ್ಲಿ ಏನು ಸಿಗೋಲ್ಲ ಅಂಥದ್ದು. ಹುಡುಕಿದ್ರೆ ಎಲ್ಲಿ ಹುಡುಕ್ಬೋದು ಗೊತ್ತಾ? ಇವರು ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತಂದರೆ ಇಲ್ಲಿ ಲಾಸ್ಟಲ್ಲಿ ಕನ್ನಡದಲ್ಲಿ ಹಾಕಿಲ್ಲ ಅಂದ್ಬಿಡ್ತಾರೆ. ಅದೆಲ್ಲ ಬೇಡ. ಆ್ಯಕ್ಟರ್ ಕನ್ನಡದವ್ರು ಆದಮೇಲೆ ಇನ್ನೇನಲ್ಲಿ ಬರುತ್ತೆ, ಎಲ್ಲ ಟೈಟಲ್ ಕಾರ್ಡು ಬರುತ್ತೆ ಅಷ್ಟೇ. ಇಲ್ಲಿ ಏನು ಮಿಸ್ಟೇಕ್ಸ್ಗಳಂತೂ ಇಲ್ಲವೇ ಇಲ್ಲ. ಒಂದೇನು ಗೊತ್ತಾ, ಇಲ್ಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಬಂದರೆ ಆಯಿತಾ, ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಚೆನ್ನಾಗಿ ಬೆಳೀತಾರೆ, ಒಳ್ಳೆ ಇಂಡಸ್ಟ್ರಿ ಆಗುತ್ತೆ. ಸೊ ಇದರಲ್ಲಿ ನೀವು ಈ ಸ್ವ್ಯಾಗಿ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಯಶ್ ಅವ್ರು ತುಂಬ ವರ್ಷಗಳು ಶ್ರಮ ಪಟ್ಟಿದ್ದಾರೆ. KGF ರಿಲೀಸ್ ಆಗಿ ಎಷ್ಟು ವರ್ಷ ಆಯಿತು, ಯಾಕೆ ಅವ್ರು ಇಷ್ಟು ವರ್ಷ ತಗೊಂಡ್ರು ಕಾಣಿಸ್ತಾ ಇಲ್ಲ ಇಲ್ಲಿ. ನನಗೆ ಗೊತ್ತು, ಯಶ್ ಫ್ಯಾನ್ಸ್ಗೂ ಅಷ್ಟೇ ಪೇಷನ್ಸು ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂತಂದರೆ ಅವ್ರ ಅರ್ಥ ಆಗುತ್ತೆ ಗೈಸ್, ಲಿಟ್ರಲಿ. ಇವ್ರು ಯಾಕೆ ನಮ್ಮ ಬಾಸ್ ಇಷ್ಟು ಟೈಮ್ ತಗೋತಾ ಇದ್ದಾರೆ, ಆ್ಯಂಡ್ ಅವರು ಏನಕ್ಕೆ ತಗೊಂಡ್ರೆ ಏನು ಮಾಡ್ತಾರೆ ಅವರು ಅನ್ನೋದೆಲ್ಲ ಕ್ಲಾರಿಟಿ ಇದೆ. ಅದಕ್ಕೋಸ್ಕರ ಸುಮ್ಮನೆ ಇರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಈಗ ಔಟ್ಪುಟ್ ಈ ಥರ ಬಂದಿದೆ, ಇದನ್ನು 20 ಸಲ 30 ಸಲ ನೋಡಿದ್ರು ಬೇಜಾರಾಗಲ್ಲ. ಆಮೇಲೆ ಮ್ಯೂಸಿಕ್ ನೋಡಿ, ಮ್ಯೂಸಿಕ್ ಹೆಂಗಿದೆ, ಬೇರೆ ಲೆವೆಲಲ್ಲೇ ಇದೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಏನು ಮೆನ್ಷನ್ ಮಾಡಿಲ್ಲ. ಆಮೇಲೆ ಆ್ಯಕ್ಟ್ರಸ್ ಯಾರು, ಹೀರೋಯಿನ್ ಯಾರು ಅದು ಕೂಡ ಮೆನ್ಷನ್ ಆಗಿಲ್ಲ. ಅದೆಲ್ಲ ಇನ್ನೂ ಅದು ಹಂಗಂಗೆ ನಿಧಾನಕ್ಕೆ ಬಿಟ್ರೇ ಸಖತ್ತಾಗಿರುತ್ತೆ. ನಾನು ಹೇಳೋದಿಷ್ಟೇ, ನಾನು ಯಶ್ ಅವರಿಂದ ಎಕ್ಸ್ಪೆಕ್ಟ್ ಇಷ್ಟೇ ಗೈಸ್. ಓಕೆ, ಸೊ ಇವಾಗ ಏನು ಸ್ಟೆಪ್ ಇಡ್ತಾ ಇದ್ದಾರೆ ಅದೇ ಥರ ಸ್ಟೆಪ್ ಇಟ್ಕೊಂಡು ಹೋಗಲಿ. ನಾವಂತೂ ಕಾಯ್ತೀವಿ, ಸಿಕ್ಕಾಪಟ್ಟೆ ಕಾಯ್ತೀವಿ. ಅವರು ಈ ವರ್ಷ ಬಿಟ್ಟಿಲ್ಲ, ನೆಕ್ಸ್ಟ್ ವರ್ಷ ಬಿಟ್ಟರು ಕಾಯ್ತೀವಿ, ಆಯಿತಾ? ನನಗೆ ಯಶ್ ಅವ್ರ ಮೇಲೆ 100% ನಂಬಿಕೆ ಇದೆ. ಅವರು ಆಡಿಯನ್ಸ್ಗಳ ಮೈಂಡ್ಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಸಿನಿಮಾ ಬೇಕೋ ಟೈಮ್ ತೊಗೊಂಡು ನೀಟಾಗಿ ಮಾಡ್ತಾರೆ, ಅದಂತೂ ಪಕ್ಕ. ಸೊ ಹಾಗಾಗಿ ಈ ಗ್ಲಿಮ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಯಾರ್ಯಾರಿಗೆಲ್ಲ ಏನೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬಾಸು ಆ್ಯಂಡ್ ಲಾಸ್ಟಲ್ಲಿ ರೊಮ್ಯಾಂಟಿಕ್ ಸೀನು ಆ ಲೆವೆಲಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಬಾಸ್ನ. ಆ್ಯಂಡ್ ಈ ಸಿನಿಮಾಗೆ ಅದು ಬೇಕು ನಮಗೆ. ಆ್ಯಕ್ಚುಲಿ ಆ ಥರ ನಾನು ನೋಡಬೇಕು, ಆಯಿತಾ? ಸೊ ಕಂಪ್ಲೀಟ್ಲಿ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ, ಮತ್ತೆ ಸಿಗೋಣ. ಲವ್ ಯು ಆಲ್.